ವರ್ತೂರು ಸಂತೋಷ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದವ್ರೆ. ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವರ ವೈಯಕ್ತಿಕ ಜೀವನ ಮತ್ತು ಬೇರೆ ಬೇರೆ ಕಾರಣಗಳಿಂದ ಇನ್ನೂ ಫೇಮಸ್ ಆದ್ರು. ಹೌದು, ವರ್ತೂರು ಸಂತೋಷ್ ಜೀವನದಲ್ಲಿ ಸಾಕಷ್ಟು ಕಹಿ ಘಟನೆಗಳು ನಡೆದಿದೆ ಅನ್ನೋದನ್ನ ಆಗೊಮ್ಮೆ ಈಗೊಮ್ಮೆ ಹೇಳ್ತಾನೆ ಇದ್ರು. ಇದೀಗ ವರ್ತೂರು ಸಂತೋಷ್ 2025ಕ್ಕೆ ಎರಡನೇ ಮದುವೆ ಆಗುವುದಕ್ಕೆ ರೆಡಿ ಆಗಿದ್ದಾರೆ. ಹೊಸ ಜೀವನ ಶುರು ಮಾಡುವುದಕ್ಕೆ ರೆಡಿ ಆಗಿದ್ದಾರೆ. ಮನಸ್ಸು ಬಿಚ್ಚಿ ತಾನು ಪ್ರೀತಿ ಮಾಡುತ್ತಿರುವ ಹುಡುಗಿಯ ಬಗ್ಗೆ ಮಾತನಾಡಿದ್ದಾರೆ. ಆ ಹುಡುಗಿ ಯಾರು, ಯಾವಾಗ ಮದುವೆ, ಡೇಟ್ ಫಿಕ್ಸ್ ಆಯ್ತಾ, ಎಲ್ಲಿ ಮದುವೆ, ಇದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ವರ್ತೂರು ಸಂತೋಷ್ ಸಿಕ್ಕಾಬಟ್ಟೆ ಫೇಮಸ್ಸು. ಯುವ ರೈತರಾಗಬೇಕು ಅನ್ನುವಂಥ ಕನಸನ್ನು ಕಂಡವರಿಗೆ ವರ್ತೂರು ಸಂತೋಷ್ ಒಂದು ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಎಲ್ಲರಿಗೂ ಮಾದರಿಯಾದವರು. ಇದ್ರೆ ಈ ಥರ ಇರಬೇಕು ಅಂತ ಎಲ್ಲರೂ ಬದಲಾಗೋಕೆ ತೊಡಗಿದ್ರು. ಇದೇ ವರ್ತೂರು ಸಂತೋಷ್ ರೈತ ಅನ್ನುವಂಥ ಕಾರಣಕ್ಕಾಗಿ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ರಿಯಾಲಿಟಿ ಶೋಗೆ ಬಿಗ್ ಬಾಸ್ಗೆ ಇವರು ಬಂದ ಮೇಲೆನೆ ವರ್ತೂರು ಸಂತೋಷ್ ಅವರ ಗುಣ ಯಾವ ರೀತಿಯಾಗಿದೆ, ವ್ಯಕ್ತಿತ್ವ ಯಾವ ರೀತಿಯಾಗಿದೆ, ರಫ್ ಅಥವಾ ತುಂಬ ಸಾಫ್ಟು, ತಾಳ್ಮೆನೋ, ಕೋಪಿಷ್ಟನೋ, ಇದೆಲ್ಲವೂ ಕೂಡ ಗೊತ್ತಾಗಿತ್ತು. ಹಂಗೆ ನೋಡಿದ್ರೆ ಬಿಗ್ ಬಾಸ್ಗೆ ಬಂದು ಹೋದ್ಮೇಲೆ ವರ್ತೂರು ಸಂತೋಷ್ ಅವರ ಫ್ಯಾನ್ ಬೇಸ್ ಕೂಡ ಜಾಸ್ತಿ ಆಗಿತ್ತು. ಇದರ ಜೊತೆಗೆ ವರ್ತೂರು ಸಂತೋಷ್ ಅವರ ಕೆಲವೊಂದಷ್ಟು ವೈಯಕ್ತಿಕ ವಿಚಾರಗಳು ಕೂಡ ಜಗಜ್ಜಾಹೀರಾಗಿತ್ತು. ಅದೇನೆಂದರೆ ವರ್ತೂರು ಸಂತೋಷ್ ಮದುವೆ ಆಗಿದ್ದು, ಇಷ್ಟಪಟ್ಟು ಅದ್ಧೂರಿಯಾಗಿ ಮದುವೆ ಆಗಿ ಒಂದು ಮಗು, ಅದು ಕೂಡ ಹೆಣ್ಣು ಮಗು ಆದಮೇಲೆ ಗಂಡ ಹೆಂಡತಿ ನಡುವೆ ಬರಲೇ ಇಲ್ಲ. ಡೆಲಿವರಿಗೆ ಅಂತ ಹೋದಂಥ ಹೆಂಡತಿಯನ್ನ, ಮಗುವನ್ನ ವರ್ತೂರು ಸಂತೋಷ್ ಈ ಕ್ಷಣಕ್ಕೂ ಕರ್ಕೊಂಡು ಬರಲಿಲ್ಲ. ಹೆಂಡತಿ ಮೇಲೆ ಅಭಿಮಾನ, ಪ್ರೀತಿ, ಗೌರವ, ಕಾಳಜಿ ಯಾವುದು ಇಳಿದಿದ್ರೂ ಪರವಾಗಿಲ್ಲ, ಆದರೆ ಹೆತ್ತ ಮಗುವಿನ ಮೇಲೂ ಇಲ್ಲ. ಮಗುವನ್ನ ಒಮ್ಮೆಯೂ ಕೂಡ ನೋಡೋಕ್ಕೂ ಹೋಗಲಿಲ್ಲ. ಮಗು ನನಗೆ ಬೇಕು ಅಂತ ಫೈಟೂ ಮಾಡಲಿಲ್ಲ. ಎರಡನೇ ಮದುವೆ ಆಗಬೇಕು ಅಂತ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅವರದ್ದೇ ಮುದ್ದಾದ ಹೆಣ್ಣು ಮಗುವನ್ನ ಹೇಗಿದೆ, ಏನು ಮಾಡ್ತಿದೆ, ನಂತರ ಇದೆಯೋ ಇಲ್ವೋ, ಆರೋಗ್ಯವಾಗಿದೆಯಾ, ನಾನೇ ಅಪ್ಪ ಅಂತ ಹೇಳಬೇಕು ಅಥವಾ ನನ್ನ ಮಗು ಹೋಗಿ ಮಾತನಾಡಿಸ್ಕೊ ಬರಬೇಕು, ಇದ್ಯಾವ ಆಲೋಚನೆಯೂ ಇಲ್ಲದೆ ವರ್ತೂರು ಸಂತೋಷ್ ತನ್ನದೇ ರೀತಿಯಲ್ಲಿ ಬ್ಯುಸಿ ಆಗಿದ್ರು. ಇದೆಲ್ಲದರ ನಡುವೆ ಬಿಗ್ ಬಾಸ್ಗೆ ಹೋದ ಮೇಲೆ ತನಿಷಾ ಅವರನ್ನ ವರ್ತೂರು ಮದುವೆ ಆಗ್ತಾರೆ ಅಂತಾನೆ ಹೇಳಲಾಗಿತ್ತು. ಈ ವಿಚಾರ ಸಿಕ್ಕಾಬಟ್ಟೆ ಫೇಮಸ್ಸು ಆಗಿತ್ತು. ತನಿಷಾ ಮತ್ತು ವರ್ತೂರ್ ಅವರ ಫೋಟೋಸ್ಗಳು, ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ಲು ಆಗ್ತಾ ಇತ್ತು. ಅವರಿಬ್ರು ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು ಆಗಾಗ ಕ್ಯಾಮರಾಗಳ ಕಣ್ಣಿಗೆ ಬೀಳ್ತಾ ಇದ್ರು ಮತ್ತು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹೆಸರಿಟ್ಟು ರೇಗಿಸುವ ಕೆಲಸವನ್ನ ಮಾಡಲಾಗ್ತಿತ್ತು. ತನಿಷಾ ಬಳಿ ವರ್ತೂರು ಸಂತೋಷ್ ಅವರನ್ನ ಕೇಳಿದ್ರೆ ವರ್ತೂರು ಬಳಿ ತನಿಷಾ ಅವರನ್ನ ಕೇಳ್ತಾ ಇದ್ರು ಮತ್ತು ಮದುವೆ ಯಾವಾಗ ಅಂತ ಕೇಳ್ತಿದ್ರು. ಬಿಗ್ ಬಾಸ್ಗೆ ಬಂದು ಹೋದ್ಮೇಲೆ ವರ್ತೂರು ಸಂತೋಷ್ ತನಿಷಾ ಅವರನ್ನ ಪ್ರೀತಿಸ್ತಾ ಇದ್ದಾರೆ. ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಶೀಘ್ರದಲ್ಲೇ ಮದುವೆ ಆಗ್ತಾರೆ. ಈ ಎಲ್ಲ ವಿಚಾರಗಳು ವೈರಲ್ ಆಗಿದ್ದು ಇದೆ. ಇವರಿಬ್ಬರ ಹೆಸರಿನಲ್ಲಿ ಫ್ಯಾನ್ ಬೇಸ್ ಶುರುವಾಗಿದ್ದು ಕೂಡ ಇದೆ. ಆದರೆ ಇದೀಗ ಮದುವೆಯ ಬಗ್ಗೆ ವರ್ತೂರು ಸಂತೋಷ್ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಹೌದು, ನಾನು 2025ರಲ್ಲಿ ಅಂದರೆ ಅತಿ ಶೀಘ್ರದಲ್ಲೇ ಮದುವೆ ಆಗ್ತಿದ್ದೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನನ್ನ ಮದುವೆ ಆಗ್ತಿರೋದು ನಿಜ, ತುಂಬ ದಿನಗಳಿಂದ ಪ್ರೀತಿಸ್ತಿರೋದು ನಿಜ, ಬಹು ವರ್ಷಗಳಿಂದ ಪ್ರೀತಿಸ್ತಿರೋದು ಹೌದು. ಆದರೆ ನಾನು ಪ್ರೀತಿಸ್ತಾ ಇರೋದು, ಮದುವೆ ಆಗ್ತಾ ಇರೋದು ನೀವು ಕೇಳುತ್ತಿರುವ ಅಥವಾ ನೀವು ಹೇಳುತ್ತಿರುವ ತನಿಷಾ ಬಗ್ಗೆ ಅಲ್ಲ, ಬೇರೆ ಹುಡುಗಿ ಅಂತ ಹೇಳಿ ಆ ಹುಡುಗಿ ಯಾರು ಅನ್ನೋದನ್ನು ಕೂಡ ರಿವೀಲ್ ಮಾಡಿಬಿಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ವರ್ತೂರು ಸಂತೋಷ್ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಇದನ್ನೆಲ್ಲ ನೋಡಿ ಶೀಘ್ರದಲ್ಲೇ ಮದುವೆ ಅನ್ನೋದು ಗೊತ್ತಾಗಿದೆ ಮತ್ತು ವರ್ತೂರು ಸಂತೋಷ್ ಮದುವೆ ಆಗ್ತಿರುವಂಥದ್ದು ಇನ್ಯಾರೂ ಅಲ್ಲ, ಅವರ ಸಂಬಂಧಿಕರೇ ಅನ್ನೋದು ಕೂಡ ಗೊತ್ತಾಗಿದೆ. ಹೌದು, ನನಗೆ ಆಲ್ರೆಡಿ ಮದುವೆ ಆಗಿದೆ, ಡಿವೋರ್ಸ್ ಆಗಿದೆ, ಮಗು ಇದೆ ಅನ್ನೋದು ಆ ಹುಡುಗಿಗೂ ಕೂಡ ಗೊತ್ತಿದೆ. ನನ್ನ ಜೀವನದಲ್ಲಿ ನಾನು ಸಾಕಷ್ಟು ನೋವನ್ನು ಅನುಭವಿಸಿದ್ದೀನಿ, ಯಾವೆಲ್ಲ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಿದ್ದೀನಿ ಅನ್ನೋದು ಆಕೆಗೆ ತುಂಬ ಹತ್ತಿರದಿಂದ ಗೊತ್ತಿದೆ. ನಾನು ಡಿಪ್ರೆಷನ್ಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಪರವಾಗಿ ನಿಂತಿದ್ದು, ನನ್ನ ಜೊತೆಯಾಗಿ ನಿಂತಿದ್ದು ಆಕೆನೇ. ಆಕೆಗೆ ನನ್ನ ಜೀವನದ ಪ್ರತಿಯೊಂದು ಏಳು ಬೀಳುಗಳು ಗೊತ್ತಿದೆ ಮತ್ತು ನಾವಿಬ್ರು ಮಾತಾಡ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ, ಅಲ್ಲಿ ಇಲ್ಲಿ ಆಚೆಗೆ ಅಪರೂಪಕ್ಕೆ ಹೊರಗೆ ಹೋಗಿ ಬರ್ತೀವಿ. ಈ ಎಲ್ಲವೂ ಕೂಡ ಬಹು ವರ್ಷಗಳಿಂದ ನಡೀತಾ ಇದೆ. ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದೀವಿ. ಇಬ್ಬರ ಮನೆಯಲ್ಲೂ ಕೂಡ ಈ ವಿಚಾರ ಗೊತ್ತಿದೆ. ನಾನೇನು ಅಂತ ಆಕೆಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಇಡೀ ಜೀವನ ಅವಳ ಜೊತೆ ಕಳಿಬೇಕು ಅನ್ನುವಂಥ ಮಹದಾಸೆ ಇದೆ. ಆ ಕಾರಣಕ್ಕಾಗಿ ಶೀಘ್ರದಲ್ಲೇ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಮತ್ತು ಆ ಹುಡುಗಿ ನನ್ನ ಸಂಬಂಧಿಕರೇ ಅಂತ ಹೇಳಿರೋದ್ರಿಂದ ಹಾಗಿದ್ರೆ ವರ್ತೂರು ಸಂತೋಷ್ ಅವರು ಎರಡನೆಯ ಮದುವೆ ಆಗೋದಕ್ಕೆ ತುದಿಗಾಲ್ನಲ್ಲಿ ನಿಂತಿರೋದು ಯಾಕೆ ಅನ್ನೋದು ಗೊತ್ತಾಗಿದೆ. ಇದೆಲ್ಲದರ ನಡುವೆ ವರ್ತೂರು ಸಂತೋಷ್ ಅವರಿಗೆ ಕೆಲವರು ಪ್ರಶ್ನೆಯನ್ನು ಮಾಡಿದ್ದಾರೆ. ನೀವೇನೋ ಎರಡನೇ ಮದುವೆ ಆಗ್ತಿದ್ದೀರಿ
ಮಾಡ್ತೀರಾ, ಪ್ರೀತಿಸ್ತಾ ಇದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ಆದರೆ ನಿಮ್ಮ ಮಗುವಿನ ಕತೆಗೇನು, ಅದು ಕೂಡ ಹೆಣ್ಣು ಮಗು. ಮುಂದೊಂದು ದಿನ ದೊಡ್ಡವಳಾದ್ಮೇಲೆ ಅಪ್ಪ ಬೇಕು ಅಂತನೋ ಅಥವಾ ನೀವೇ ಅಪ್ಪ ಅಂತ ಮಾತನಾಡ್ಸೋಕ್ಕೆ ಬಂದಾಗ ಏನು ಮಾಡ್ತೀರಾ? ನಿಮಗೆ ಹೆಂಡತಿ ಬೇಡದೇ ಇರಬಹುದು, ಆದರೆ ಮಗಳನ್ನು ನೀವೇ ತಂದು ಸಾಕಬಹುದಲ್ವಾ? ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀರಾ, ಅದಲ್ದೇನೆ ಕೂತು ತಿಂದ್ರು ಕರಗದಷ್ಟು ಆಸ್ತಿ ಇದೆ. ಹೀಗಿರಬೇಕಾದ್ರೆ ನಿಮ್ಮ ಮಗಳಿಗೆ ಒಂದು ಉಜ್ವಲವಾದ ಭವಿಷ್ಯ ಬೇಕಲ್ಲವೇ? ಆ ಮಗಳಿಗೆ ಭವಿಷ್ಯ ಕಲ್ಪಿಸಬಹುದಲ್ವೇ? ನೀವು ಎರಡನೇ ಮದುವೆ ಆಗೋದ್ರ ಬಗ್ಗೆ ಯಾರಿಗೂ ತಕರಾರಂತೂ ಖಂಡಿತ ಇಲ್ಲ. ಅದು ನಿಮ್ಮ ಜೀವನ, ನಿಮ್ಮ ಇಷ್ಟ. ನಿಮ್ಮ ಕೋಪ, ನಿಮ್ಮ ತಾಪ, ನಿಮ್ಮ ಮುನಿಸು ಏನೇ ಇದ್ರೂ ಅದು ನಿಮ್ಮ ಮೊದಲ ಹೆಂಡತಿ ಜೊತೆಗೆ. ಆದರೆ ನಿಮ್ಮಿಬ್ಬರ ಸಂಸಾರದಿಂದ ಹುಟ್ಟಿರುವಂಥ ಆ ಮಗುವಿನ ಕಥೆಗೇನು? ಎಲ್ಲರೂ ಸೇರಿ ಆ ಮಗುವಿಗೆ ಅನ್ಯಾಯ ಯಾಕೆ ಮಾಡ್ತೀರಾ? ಗಂಡು ಮಗು ಆಗಿದ್ರೆ ಹೇಗೋ ಬದುಕೊಳ್ತಾ ಇದ್ರು, ಆದರೆ ಹೆಣ್ಣು ಮಗು ಆಗಿರೋದ್ರಿಂದ ಮುಂದೊಂದು ದಿನ ಸಮಾಜದಲ್ಲಿ ಆಕೆ ಕೂಡ ಸಾಕಷ್ಟು ರೀತಿಯಾದಂಥ ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ಆ ಮಗುವಿಗೆ ಏನಾದ್ರೂ ಒಂದು ಮಾಡಿ ಎರಡನೇ ಮದುವೆಯನ್ನಾದರೂ ಆಗಿ, ಮೂರನೇ ಮದುವೆಯನ್ನಾದರೂ ಆಗಿ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ವರ್ತೂರು ಸಂತೋಷ್ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.